ಒಂದು ದಟ್ಟವಾದ ಕಾಡು. ಅಲ್ಲಿ 3 ಸ್ನೇಹಿತರು ವಾಸವಾಗಿದ್ದರು. ಅವರೇ ಆಮೆ, ಇಲಿ ಮತ್ತು ಕಾಗೆ. ಆ ಕಾಡಲ್ಲೊಂದು ಸರೋವರವಿತ್ತು. ಅದರಲ್ಲಿ ಆಮೆ ವಾಸವಾಗಿತ್ತು. ಸರೋವರದ ಪಕ್ಕದಲ್ಲಿ ದೊಡ್ಡ ಮರವೊಂದಿತ್ತು. ಆ ಮರದಲ್ಲಿ ಗೂಡು ಕಟ್ಟಿಕೊಂಡು ಕಾಗೆಯೂ ಇದ್ದಿತು. ಅಲ್ಲಿಯೇ ಸಮೀಪದ ಬಿಲವೊಂದರಲ್ಲಿ ಇಲಿ ವಾಸವಾಗಿತ್ತು. ಈ 3 ಪರಸ್ಪರ ಭೇಟಿಯಾಗುತ್ತಿದ್ದರು. ನೋವು ನಲಿವುಗಳನ್ನು ಹಂಚಿಕೊಳ್ಳುತ್ತಿದ್ದರು. ಇವರಲ್ಲಿ ಆತ್ಮೀಯವಾದ ಸಂಬಂಧ ಬೆಳೆದಿತ್ತು. ಒಂದು ದಿನ ಆಮೆ, ಇಲಿ ಮತ್ತು ಕಾಗೆ ಸರೋವರದ ಪಕ್ಕದಲ್ಲಿ ಕುಳಿತು ಹರಟೆ ಹೊಡೆಯುತ್ತಿದ್ದರು. ಆಗ ಜಿಂಕೆಯೊಂದು ಓಡುತ್ತಾ ಇವರ ಬಳಿ ಬಂದಿತು. ಜಿಂಕೆಯ ಮುಖದಲ್ಲಿನ ಭಯವನ್ನು ನೋಡಿ ಇವರು ಭಯಭೀತರಾದರು. ತಕ್ಷಣವೇ ಆಮೆಯು ಸರೋವರದಲ್ಲಿ ಮಾಯವಾಯಿತು. ಇಲಿ ಬಿಲದಲ್ಲಿ ಅಡಗಿತು. ಕಾಗೆಯು ಹಾರಿ ಮರದ ಕೊಂಬೆಯ ಮೇಲೆ ಕುಳಿತಿತು. ಸ್ವಲ್ಪ ಸಮಯ ಕಳೆಯಿತು. ಕಾಗೆಗೆ ಯಾವುದೇ ಅಪಾಯಕಾರಿ ಪ್ರಾಣಿ ಅಥವಾ ಬೇಟೆಗಾರ ಸಮೀಪದಲ್ಲಿ ಇಲ್ಲ ಎಂದು ತಿಳಿಯಿತು. ಎಲ್ಲರೂ ಹೊರಬನ್ನಿ, ಇಲ್ಲಿ ಏನೂ ಅಪಾಯವಿಲ್ಲ ಎಂದು ಕೂಗಿ ತನ್ನ ಸ್ನೇಹಿತರನ್ನು ಕರೆಯಿತು. 3 ಜೊತೆಯಾಗಿ ಜಿಂಕೆಯ ಬಳಿ ಬಂದರು. ಕಾಗೆ ಜಿಂಕೆಯನ್ನು ಕೇಳಿತು, ನಾನು ಸಮೀಪದಲ್ಲಿ ಯಾವ ಬೇಟೆಗಾರನನ್ನಾಗಲಿ ಕ್ರೂರ ಪ್ರಾಣಿಯನ್ನಾಗಲಿ ನೋಡಲಿಲ್ಲ. ನೀನು ಯಾಕೆ ಭಯದಿಂದ ಓಡಿ ಬಂದೆ? ಆಗ ಜಿಂಕೆಯು, ಕಳಿಂಗದ ರಾಜ ಕಾಡಿನಲ್ಲಿ ಬೇಟೆಯಾಡಲು ಬಿಡಾರ ಹೂಡಿರುವನು. ಅವನ 2 ಸೈನಿಕರು ನನ್ನನ್ನು ಹಿಂಬಾಲಿಸುತ್ತಿದ್ದರು. ನಾನು ತಪ್ಪಿಸಿಕೊಂಡೆ. ನನಗೆ ಇಲ್ಲಿ ಅಡಗಿಕೊಳ್ಳಲು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ವಂದನೆಗಳು. ಇಲ್ಲದಿದ್ದರೆ ನಾನೀಗ ಜೀವಂತವಾಗಿ ಇರುತ್ತಲಿರಲಿಲ್ಲ ಎಂದು ಹೇಳಿತ್ತು. ಆಗ ಕಾಗೆಯು, ಹೆದರಬೇಡ, ನಾವೀಗ ನಿನ್ನ ಸ್ನೇಹಿತರು. ಕಷ್ಟಕಾಲದಲ್ಲಿ ಸಹಾಯ ಮಾಡುವವರೇ ನಿಜವಾದ ಸ್ನೇಹಿತರು. ನಾವೆಲ್ಲ ನಿನ್ನ ಹಿತೈಷಿಗಳು. ನಮಗೆ ನೀನು ಏನು ನಡೆಯಿತೆಂದು ಸರಿಯಾಗಿ ವಿವರಿಸು. ನಿನ್ನ ಜೀವಕ್ಕೆ ಅಪಾಯ ಬರದಂತೆ ನಾವು ಉಪಾಯ ಮಾಡುತ್ತೇವೆ. ನೀನು ನಮ್ಮೊಡನೆ ಏನನ್ನೂ ಮುಚ್ಚಿಡಬೇಡ. ಸ್ನೇಹಿತರೊಡನೆ ಯಾವುದೇ ಸಂಗತಿಯನ್ನು ಮುಚ್ಚಿಡುವುದು ಅಪರಾಧ. ಅದು ದೊಡ್ಡ ಅನಾಹುತಕ್ಕೆ ಕಾರಣವಾಗುತ್ತದೆ ಎಂದು ಜಿಂಕೆಗೆ ಹೇಳಿತು. ಆಗ ಜಿಂಕೆಯು, ನೀವೀಗ ನನ್ನನ್ನು ಸ್ನೇಹಿತರನ್ನಾಗಿ ಮಾಡಿಕೊಂಡಿದ್ದೀರಾ. ನಾನು ನಿಮಗೆ ಒಂದು ವಿಚಾರ ಹೇಳಬೇಕು. ರಾಜನ ಬಿಡಾರದಲ್ಲಿ ಕೆಲವು ಸೈನಿಕರು ಮಾತಾಡಿಕೊಳ್ಳುತ್ತಿದ್ದರು. ಅವರು ಈಗ ಸರೋವರದ ಪಕ್ಕದಲ್ಲಿ ಬಿಡಾರ ಹೂಡುವರಂತೆ. ಅವರ ಉದ್ದೇಶ ಮೀನುಗಳನ್ನು ಹಿಡಿಯುವುದಾಗಿದೆ. ಇದರಿಂದ ನಮ್ಮ ಸ್ನೇಹಿತ ಆಮೆಯು ಅವರು ಬೀಸುವ ಬಲೆಯಲ್ಲಿ ಸಿಕ್ಕಿಬಿದ್ದರೆ ಎಂದು ನನಗೆ ಚಿಂತೆಯಾಗಿದೆ ಎಂದು ಹೇಳಿತು. ಜಿಂಕೆಯ ಮಾತುಗಳನ್ನು ಕೇಳುತ್ತಿದ್ದಂತೆ ಆಮೆಗೆ ಭಯವಾಗಿ ನನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಸರೋವರವನ್ನು ಬಿಟ್ಟು ಬೇರೆಡೆ ಹೋಗುವುದು ಒಳ್ಳೆಯದೆಂದು ನನಗನ್ನಿಸುತ್ತದೆ ಎಂದಿತು. ಆಗ ಇಲಿಯು, ಯಾಕೆ ನೀನು ಇಷ್ಟೊಂದು ಹೆದರುತ್ತೀಯ? ನೀನು ಹುಟ್ಟಿದ ಸ್ಥಳ, ಸ್ನೇಹಿತರು, ಪರಿಚಯ ಸ್ಥಳಗಳನ್ನು ಬಿಟ್ಟು ಎಲ್ಲಿಗೆ ಹೋಗುವೆ? ನೀನು ಹಾಗೆ ಹೋದರೂ ಅಪಾಯ ತಪ್ಪಿದ್ದಲ್ಲ. ಏಕೆಂದರೆ ನೀನು ನಿಧಾನವಾಗಿ ನಡೆಯುತ್ತೀಯ. ಯಾವುದಾದರೂ ಪ್ರಾಣಿ ನಿನ್ನ ಮೇಲೆ ಆಕ್ರಮಣ ಮಾಡಬಹುದು. ನೀನು ನಮ್ಮೊಡನೆ ಇರುವುದೇ ಒಳ್ಳೆಯದು ಎಂದು ಹೇಳಿತು. ಆಗಲೇ ಭಯದಿಂದ
ತತ್ತರಿಸಿದ್ದ ಆಮೆಯು ಯಾವುದೇ ಉಪದೇಶ ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಅದು ಸರೋವರದಿಂದ ಹೊರ ನಡೆದು ತೆವಳುತ್ತಾ ನಡೆಯಿತು. ಆದರೆ ಸ್ನೇಹಿತರು ಅದಕ್ಕೆ ಯಾವುದೇ ಅಪಾಯ ಆಗದಿರಲೆಂದು ಅದನ್ನು ಹಿಂಬಾಲಿಸಿದರು. ಆಮೆಯ ದುರಾದೃಷ್ಟವೋ ಏನೋ, ಬೇಟೆಗಾರನೊಬ್ಬ ಸರೋವರದ ಬಳಿ ಬಂದನು. ಅವನು ತೆವಳುತ್ತಿರುವ ಆಮೆಯನ್ನು ನೋಡಿದನು. ತಕ್ಷಣವೇ ಅದನ್ನು ಹಿಡಿದು ತನ್ನ ಚೀಲದಲ್ಲಿ ಹಾಕಿಕೊಂಡನು. ಆಮೆಯ ಸ್ನೇಹಿತರು ಇದನ್ನು ಕಂಡು ಚಿಂತೆಗೀಡಾದರು. ಆಗ ಕಾಗೆಯು ಇಲಿಗೆ ಹೇಳಿತು, ಈಗ ನಾವೇನ್ ಮಾಡಬೇಕು? ನಮ್ಮ ಸ್ನೇಹಿತ ಕಷ್ಟದಲ್ಲಿದ್ದಾನೆ. ನೀನು ನಮ್ಮೆಲ್ಲರಿಗಿಂತಲೂ ಜಾಣ. ಏನಾದರೂ ಉಪಾಯ ಮಾಡು. ಇಲಿಯು ಸ್ವಲ್ಪ ಹೊತ್ತು ಯೋಚಿಸಿ, ಈಗ ನನಗೊಂದು ಉಪಾಯ ಹೊಳೆಯಿತು. ಎಲ್ಲರೂ ಸರಿಯಾಗಿ ಕೇಳಿಸಿಕೊಳ್ಳಿರಿ. ಬೇಟೆಗಾರ ಹೋಗುವ ಹಾದಿಯಲ್ಲಿ ನಮ್ಮ ಸ್ನೇಹಿತ ಜಿಂಕೆಯು ಹೋಗಿ ಸತ್ತಂತೆ ಮಲಗಿರಲಿ. ಕಾಗೆಯು ಅದರ ಹಿಂಬದಿಯಲ್ಲಿ ಕೂತು ಸತ್ತ ದೇಹವನ್ನು ಕುಕ್ಕುತ್ತಿರುವಂತೆ ನಟಿಸಲಿ. ಆಗ ಬೇಟೆಗಾರ ಜಿಂಕೆಯನ್ನು ತೆಗೆದುಕೊಳ್ಳಲು ಬರುತ್ತಾನೆ. ಆಗ ಜಿಂಕೆಯು ತಕ್ಷಣವೇ ಓಡಿ ಹೋಗಲಿ. ಅಷ್ಟೊತ್ತಿಗೆ ನಾನು ಅವನ ಚೀಲವನ್ನು ಕಡಿದು ಆಮೆಯನ್ನು ಬಿಡಿಸುತ್ತೇನೆ ಎಂದು ಹೇಳಿತು. ಉಪಾಯವನ್ನು ಕೇಳಿಸಿಕೊಂಡ ನಂತರ ಜಿಂಕೆಯು ದಾರಿಯ ಬದಿಯಲ್ಲಿ ಹೋಗಿ ಸತ್ತಂತೆ ಮಲಗಿತು. ಕಾಗೆಯು ಅದರ ದೇಹವನ್ನು ಕುಕ್ಕುತ್ತಿರುವಂತೆ ನಟಿಸುತ್ತಿತ್ತು. ಈ ದೃಶ್ಯವನ್ನು ನೋಡಿ ಬೇಟೆಗಾರನು, ಇವತ್ತು ನನ್ನ ಅದೃಷ್ಟ ಚೆನ್ನಾಗಿದೆ, ಜೀವಂತ ಆಮೆ ಸಿಕ್ಕಿತು. ಸತ್ತ ಜಿಂಕೆ ನನ್ನ ಮುಂದಿದೆ. ಅದನ್ನು ಮನೆಗೆ ತಗೊಂಡು ಹೋಗಿ ಒಳ್ಳೆಯ ಮಾಂಸದ ಊಟ ಮಾಡಬಹುದು. ಅದರ ಚರ್ಮವನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಮಾರಿದ್ರೆ ಕೈ ತುಂಬ ಹಣ ಸಿಗುತ್ತದೆ ಎಂದು ಯೋಚಿಸಿದನು. ಬೇಟೆಗಾರನು ಚೀಲವನ್ನು ದಾರಿಯ ಬದಿಯಲ್ಲಿ ಇರಿಸಿ ಜಿಂಕೆಯ ಬಳಿಗೆ ಹೊರಟ. ಆಗ ತಕ್ಷಣವೇ ಇಲಿಯು ಚೀಲವನ್ನು ಕಡಿದು ಆಮೆಯನ್ನು ಬಿಡಿಸಿತು. ಆಮೆಯು ತೆವಳಿಕೊಂಡು ಸರೋವರವನ್ನು ಸೇರಿತು. ಇಲಿಯು ಬಿಲದಲ್ಲಿ ಹೊಕ್ಕಿತು. ಇತ್ತ ಬೇಟೆಗಾರನು ಜಿಂಕೆಯನ್ನು ಸಮೀಪಿಸುತ್ತಿದ್ದಂತೆ ಜಿಂಕೆಯು ಅವನಿಗೆ ಸಿಗದಂತೆ ಎದ್ದೋಡಿತು. ಬೇಟೆಗಾರನಿಗೆ ಆಶ್ಚರ್ಯವಾಯಿತು. ಬೇಟೆಗಾರನು ನಂತರ ತಾನು ಇರಿಸಿದ್ದ ಚೀಲದ ಬಳಿ ಬಂದನು. ಚೀಲ ಖಾಲಿಯಾಗಿತ್ತು. ಆಮೆ ತಪ್ಪಿಸಿಕೊಂಡು ಹೋಗಿತ್ತು. ನಾನೆಂಥ ದುರಾಸೆಗೆ ಒಳಗಾದೆ. ಜಿಂಕೆಯನ್ನು ಪಡೆಯಲು ಹೋಗಿ ಆಮೆಯನ್ನು ಕಳೆದುಕೊಂಡೆನಲ್ಲ ಎಂದು ಬೇಟೆಗಾರನು ವ್ಯಥೆಪಟ್ಟನು. ಬೇಟೆಗಾರನು ಹೋದ ನಂತರ 4 ಪ್ರಾಣಿಗಳು ಒಂದೆಡೆ ಸೇರಿದವು. ಇಲಿಯ ಜಾಣತನವನ್ನು ಪ್ರಶಂಸಿಸಿದವು. ಆಮೆಯು ಸ್ನೇಹಿತರ ಮಾತು ಕೇಳದೆ ತಪ್ಪು ಮಾಡಿದ್ದಕ್ಕಾಗಿ ಕ್ಷಮೆಯಾಚಿಸಿತು. ಆ ನಂತರದ ದಿನಗಳಲ್ಲಿ ಈ 4 ಸ್ನೇಹಿತರು ಕಾಡಿನಲ್ಲಿ ಸುಖ ಸಂತೋಷದಿಂದ ಇದ್ದರು. ಸಾರಾಂಶ: ಒಗ್ಗಟ್ಟಿನಲ್ಲಿ ಬಲವಿದೆ.